ಮಹಾರಾಷ್ಟ್ರದ ಅಜಿತ್ ಪವಾರ್ ಅವರು ಇಂದು ಬೆಳಗ್ಗೆ 8 ಗಂಟೆಗೆ ಪ್ರಯಾಣಿಸುತ್ತಿದ್ದ ವಿಮಾನ ಪತನಗೊಂಡಿದೆ. ಹೌದು ಫ್ರೆಂಡ್ಸ್, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದಂತಹ ಅಜಿತ್ ಪವಾರ್ ಅವರು 1959 ಜುಲೈ 22ರಂದು ಜನನ. 1982ರಲ್ಲಿ ಅಜಿತ್ ಪವಾರ್ ಅವರು ರಾಜಕೀಯಕ್ಕೆ ಎಂಟ್ರಿ. ಡಿ.ಸಿ.ಎಂ ಅಜಿತ್ ಪವಾರ್ ಸೇರಿ 5 ಮಂದಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿ ಬಳಿ ವಿಮಾನ ದುರಂತ ಆಗಿರೋಂಥದ್ದು. ಅಜಿತ್ ಕುಮಾರ್ ಭದ್ರತಾ ಅಧಿಕಾರಿ, ಓರ್ವ ಸಹಾಯಕ, 2 ಪೈಲಟ್, ಓರ್ವ ಕ್ಯಾಬಿನೆಟ್ ಕ್ರೂ ಸಿಬ್ಬಂದಿ ವರ್ಗ ಸಾವು. ಒಟ್ಟು ಅಜಿತ್ ಪವಾರ್ ಸೇರಿ 5 ಮಂದಿ ದುರ್ಮರಣ. ರಾಜ್ಯ ಕೃಷಿ ಮತ್ತು ಇಂಧನ ಅಧಿಕಾರಿಯಾಗಿ ಅಧಿಕಾರ ಸ್ವೀಕಾರ. 1995ರಲ್ಲಿ ಬಾರಾಮತಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ. 1999ರಲ್ಲಿ 2ನೇ ಬಾರಿಗೆ ವಿಧಾನಸಭೆಗೆ ಅಜಿತ್ ಪವಾರ್ ಆಯ್ಕೆ. 1999-2003ರವರೆಗೆ ನೀರಾವರಿ ಸಚಿವರಾಗಿ ಅಜಿತ್ ಪವಾರ್ ಆಯ್ಕೆ. ಲಿಯರ್ ಜೆಟ್ 45 ತುಂಬ ಸುರಕ್ಷಿತವಾದಂತಹ ವಿಮಾನ. ಈ ಒಂದು ಪತನದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ತಜ್ಞರು. ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಪ್ರಮುಖ ರಾಜಕೀಯ ನಾಯಕರು. ಅವರು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಹಿರಿಯ ನಾಯಕರು ಮತ್ತು ಅನುಭವ ಸಂಪನ್ನ ಆಡಳಿತಗಾರರು ಅಂತಲೇ ಗುರುತಿಸಿದ್ದಾರೆ. ಮತ್ತು ಇವರ ಪೂರ್ಣ ಹೆಸರು ಅಜಿತ್ ಅನಂತರಾವ್ ಪವಾರ್ ಅಂತೇಳಿ. ಆವಾಗಲೇ ಹೇಳ್ದಂಗೆ 22 ಜುಲೈ 1959. ಜನ್ಮಸ್ಥಳ ದಿಯೋಲಾಲಿ, ಮಹಾರಾಷ್ಟ್ರದಲ್ಲಿ. ಇವರ ರಾಜಕೀಯ ಪಕ್ಷ ಅಂತ ಹೇಳಿದ್ರೆ NCP ನಂತರ ಅಜಿತ್ ಕುಮಾರ್ ಅವರ ಗುಂಪೇ ಇತ್ತು. ನಂತರ ಸಂಬಂಧ ಅಂತ ಹೇಳಿದ್ರೆ ಶರದ್ ಪವಾರ್ ಅವರ ಅಳಿಯ. ಮಹಾರಾಷ್ಟ್ರದ ಹಿರಿಯ ರಾಜಕೀಯ ನಾಯಕ ಅಂತಲೇ ಹೇಳ್ಬೋದು. ಮತ್ತು ಅಜಿತ್ ಪವಾರ್ ಅವರು ಹಲವು ಬಾರಿ ಮಹಾರಾಷ್ಟ್ರ ವಿಧಾನಸಭಾ ಸದಸ್ಯರು ಕೂಡ ಆಗಿದ್ದಾರೆ, MLA ಆಗಿದ್ದರು. ಅವರು ಉಪಮುಖ್ಯಮಂತ್ರಿ ಆಗಿ ಮತ್ತು ಹಣಕಾಸು ಸಚಿವರಾಗಿ ಹಲವು ಬಾರಿ ಸೇವೆ ಸಲ್ಲಿಸಿದ್ದಾರೆ. ಮಹಾರಾಷ್ಟ್ರದ ನೀರಾವರಿ ಅಭಿವೃದ್ಧಿ ಯೋಜನೆಗಳು, ಹಣಕಾಸು ನಿರ್ವಹಣೆ ವಿಷಯಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವರ ಈ ವಿಮಾನ ದುರ್ಮರಣದಲ್ಲಿ ಮಹಾರಾಷ್ಟ್ರಕ್ಕೆ ಅತ್ಯಂತ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಮಹಾರಾಷ್ಟ್ರದ ರಾಜಕೀಯ ಕ್ಷೇತ್ರದಲ್ಲೇ ಅತ್ಯಂತ ದೊಡ್ಡ ನಷ್ಟ ಇವರನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ